ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜೀವಾ ಆಗಮ್. ಈ ಪ್ಲೇಸ್ ಬಂದುಬಿಟ್ಟು ಮ್ಯಾಪ್ರೋ ಫುಡ್ ಪಾರ್ಕ್ ಅಂತ ವಾಯ್ ಅಥವಾ ಪಂಚಗನಿ ನಿಯರ್ ಅದ ರೀ. ಈ ಪ್ಲೇಸು ಮಹಾಬಲೇಶ್ವರಲ್ಲಿ ಕೂಡ ಇರೋದೊಂದು ಔಟ್ಲೆಟ್ ಅದ ಮ್ಯಾಪ್ರೋ ಅಂಥೇಳಿ. ನಾವು ಅಲ್ಲಿ ಹೋಗಿರಲಿಲ್ಲ, ಬಟ್ ಇದು ವಾಯ್ ಅಂತ ಒಂದು ಪ್ಲೇಸ್ ಅದ. ಆ ಪ್ಲೇಸಲ್ಲಿ ಇಲ್ಲಿ ಫ್ಯಾಕ್ಟ್ರಿ ಜೊತೆ ಈ ಫುಡ್ ಪಾರ್ಕನ್ನು ಮಾಡಿದ್ದಾರೆ. ಆ ಪ್ಲೇಸಿಗೆ ನಾವು ವಿಸಿಟ್ ಮಾಡಿದ್ವಿ. ನೀವು ಪಂಚಗನಿಯಿಂದ ಪೂನಾಗೆ ಹೋಗಬೇಕಾದ್ರೆ ಹೈವೇಗೆ ಇದು ಮ್ಯಾಪ್ರೋ ಫುಡ್ ಪಾರ್ಕ್ ನಿಮಗೆ ಸಿಗುತ್ತೆ. ಗೂಗಲಲ್ಲಿ ಹಾಕಿದ್ರು ಕೂಡ ಈ ಪ್ಲೇಸ್ ನಿಮ್ಗೆ ಶೋ ಆಗತ್ತೆ ರೀ. ಸೊ ಬಂದ ತಕ್ಷಣ ಒಂದು ಹ್ಯೂಜ್ ಪಾರ್ಕಿಂಗ್ ಏರಿಯಾ ಅದ ರೀ. ಸೊ ಅಲ್ಲಿ ಅಲ್ಲೇ ಮುಂದ್ಗಡೆನೇ ಅವ್ರ ಫ್ಯಾಕ್ಟ್ರಿ ಕೂಡ ಅದ. ಆ ಸೈಡೆಲ್ಲ ಗಾರ್ಡನು ಮತ್ತು ಅವ್ರದ್ದು ಫುಡ್ ಏರಿಯಾ ಮತ್ತು ಒಂದು ಸೂಪರ್ ಮಾರ್ಕೆಟ್ ಕೂಡ ಇದೆ. ಅಲ್ಲೇ ಮುಂದ್ಗಡೆನೇ ಸ್ಟಾರ್ಟಿಂಗ್ ಅವರೊಂದು ಥಿಯೇಟ್ರ್ ಥರ ಮಾಡಿದ್ದಾರೆ ರೀ. ಅಲ್ಲಿ ಅವರು ತಮ್ಮ ಜರ್ನಿಯನ್ನು ತೋರಿಸ್ತಾರೆ. ಮ್ಯಾಪ್ರೋ ಪ್ರಾಡಕ್ಟ್ಸನ್ನು ನಾವು ಯಾಕೆ ಮಾಡಿದ್ವಿ ಮತ್ತು ಹೆಂಗೆ ಮಾಡಿದ್ವಿ ಅಂತ ಹೇಳಿ ಒಂದು ಜರ್ನಿ ತೋರಿಸ್ತಾರೆ ರೀ. ಆ ಜರ್ನಿಗೆ ಹೋದರೆ ನಮಗೆ ಪಾಪ್ಕಾರ್ನ್ ಕೂಡ ಅವರೇ ಫ್ರೀಯಾಗಿ ಕೊಡ್ತಾರೆ. ಒಂದು 10 ನಿಮಿಷದ ಇದು ಅವ್ರ ಕ್ಲಿಪ್ಪಿಂಗ್ಸ್ ಇರ್ತದೆ ರೀ. ಅವ್ರೇನು ಫೋರ್ಸ್ ಮಾಡಲ್ಲ, ಬಟ್ ಇಂಟ್ರೆಸ್ಟ್ ಇದ್ದರೆ ಬಂದು ನೋಡಿ ಅಂತ ಹೇಳ್ತಾರೆ ರೀ. ಈ ಜರ್ನಿಯನ್ನು ನೋಡಿ ನಾವು ಸ್ವಲ್ಪ ಇನ್ಸ್ಪೈರ್ ಆಗಿ ಮುಂದೆ ಅವ್ರ ಪಾರ್ಕ್ ನೋಡ್ಲಿಕ್ಕೆ ಹೋದ್ವಿ ರೀ. ಅಲ್ಲೇ ಆ ಮಿನಿ ಥಿಯೇಟ್ರ್ ಸೈಡ್ ಒಂದು ಗೇಮ್ ಕೂಡ ಇಟ್ಟಿದ್ದು ರೀ. ಅವ್ರ ಮ್ಯಾಲಿಂದ ಅವ್ರ ಪ್ರಾಡಕ್ಟ್ಸ್ ಚಾಕ್ಲೇಟ್ಸನ್ನೆಲ್ಲ ಹಿಂಗೆ ಚೆಲ್ತಿದ್ರು. ನಾವು ನಮ್ಮ ರೇಸಲ್ಲಿ ಎಷ್ಟು ಕಲೆಕ್ಟ್ ಆಗುತ್ತೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಚಾಕ್ಲೇಟ್ಸನ್ನು ಕಲೆಕ್ಟ್ ಮಾಡ್ಕೋಬೋದಿತ್ತು. ಬಟ್ ನಮಗೆ ಯಾರಿಗೂ ಅದು ಗೇಮ್ ಆಡಲಿಕ್ಕೆ ಇಂಟ್ರೆಸ್ಟ್ ಆಗಲಿಲ್ಲ. ಸೊ ಹಂಗಾಗಿ ನಾವು ಮುಂದೆ ಫುಡ್ ಕೋರ್ಟ್ ಇತ್ತು ರೀ. ಸೊ ಅಲ್ಲಿ ಹೋಗಿಬಿಟ್ವಿ. ಇದು ಅವ್ರದ್ದು ಫುಡ್ ಏರಿಯಾ. ಇಲ್ಲಿ ನಿಮ್ಗೆ ಅವರೇ ತಯಾರಿಸಿದಂಥ ಐಸ್ ಕ್ರೀಮ್ ಸಿಗ್ತಿತ್ತು ರೀ. ಮತ್ತು ಪಿಜ್ಜಾ, ಬರ್ಗರು, ಸ್ಯಾಂಡ್ವಿಚ್ಚು ಈ ಥರ ಐಟಮ್ಸನ್ನು ನಾವು ಆರ್ಡ್ರ್ ಮಾಡ್ಕೊಂಡು ತೊಗೋಬೋದಿತ್ತು. ನಾವು ಬೆಳಗ್ಗೆ ಜಸ್ಟ್ ಬ್ರೇಕ್ಫಾಸ್ಟ್ ಫಿನಿಷ್ ಮಾಡಿನೇ ಇಲ್ಲಿ ರೀಚ್ ಆಗಿದ್ವಿ. ಸೊ ಹಂಗಾಗಿ ನಾವು ಐಸ್ ಕ್ರೀಮ್ ಅಷ್ಟೇ ಇಲ್ಲಿ ಟ್ರೈ ಮಾಡಿದ್ವಿ ರೀ. ಐಸ್ ಕ್ರೀಮಲ್ಲಿ ಕೂಡ ಸುಮಾರು ಫ್ಲೇವರ್ಸ್ ಇದ್ದು, ಬಟ್ ನಾವಿದು ಬಟರ್ ಸ್ಕಾಚ್ ಮತ್ತು ಸ್ಟ್ರಾಬೆರಿಯನ್ನು ತೊಗೊಂಡಿದ್ದು ರೀ. ಸುಮಾರು 162 ರುಪೀಸ್ಗೆ ಇದೊಂದು ಕಪ್ ಅವರು ಐಸ್ ಕ್ರೀಮನ್ನು ಕೊಟ್ಟಿದ್ದರು. ಐಸ್ ಕ್ರೀಮ್ ಟೆಕ್ಸ್ಚರು ಮತ್ತು ಅದ್ರದ್ದು ಫ್ಲೇವರ್ ಎಲ್ಲ ಭಾಳ ಚಲೋ ಇತ್ತು ರೀ, ಟೇಸ್ಟಿಯಾಗಿತ್ತು. ಅಲ್ಲೇ ನೆಕ್ಸ್ಟ್ಗೆ ಇದೊಂದು ರೈಲ್ ಮ್ಯೂಸಿಯಮ್ ಅಂತ ಹೇಳಿ ಮಾಡಿದ್ರು. ಇದ್ರ ಎಲ್ಲ ಆಡುವಂಥ ಗೇಮ್ಸ್ ರೇಟು ಸುಮಾರು 200 ಇತ್ತು ರೀ. ಸೊ ಹೀಗಾಗಿ ನಮಗೆ ಯಾಕೋ ಸ್ವಲ್ಪ ಕಾಸ್ಟ್ಲಿ ಆಯಿತು. ಆ ರೀತಿಯಾಗಿ ನಾವು ಯಾವುದೂ ಗೇಮ್ಸನ್ನು ಇಲ್ಲಿ ಆಟ ಆಡ್ಲಿಕ್ಕೆ ಹೋಗಲಿಲ್ಲ ರೀ. ಇಲ್ಲೇ ಸೈಡ್ಗೆ ಅವ್ರದ್ದೊಂದು ಸೂಪರ್ ಮಾರ್ಕೆಟ್ ಅದ ರೀ. ಈ ಶಾಪಲ್ಲಿ ಅವ್ರ ಫ್ಯಾಕ್ಟ್ರಿಯಲ್ಲಿ ಅವ್ರು ರೆಡಿ ಮಾಡುವಂತಹ ಎಲ್ಲ ಪ್ರಾಡಕ್ಟನ್ನು ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಸುಮಾರು ವೆರೈಟಿ ಆದಂತಹ ಚಾಕ್ಲೇಟ್ಸ್ ಆಗಲಿ, ಜಾಮ್ ಆಗಲಿ, ಜ್ಯೂಸ್ ಆಗಲಿ, ಇವುಗಳೆಲ್ಲ ರೀ ಇಲ್ಲಿ ಭಾಳ ಇದ್ದು ರೀ. ಅವ್ರು ತಯಾರಿಸುವಂತಹ ಖಾಕ್ರಾ ಕೂಡ ಇಲ್ಲಿದ್ದು. ಇಲ್ಲಿಯೂ ಕೂಡ ನೋಡ್ರಿ ಇವೆರಡು ಗೇಮ್ ಇದ್ದು. ಒಂದು ಅದೇ ಫಲೇರೋ ಗೇಮ್ ಅಂತ ಹೇಳ್ರಿ, ಮ್ಯಾಲಿಂದ ಚಾಕ್ಲೇಟ್ ಬರುತ್ತೆ, ಅದನ್ನ ಕಲೆಕ್ಟ್ ಮಾಡಬೇಕು. ಇನ್ನೊಂದು ಈ ದೊಡ್ಡ ಒಂದು ಬಾಸ್ಕೆಟಲ್ಲಿ ಅವರು ಚಾಕ್ಲೇಟನ್ನು ಇಟ್ಟಿರ್ತಾರೆ. ಈ ಥರ ಒಂದೇ ಕ್ಯಾಚ್ಗೆ ನಾವು ಎಷ್ಟು ಚಾಕ್ಲೇಟನ್ನು ಕಲೆಕ್ಟ್ ಮಾಡ್ತೀವಿ ನೋಡ್ರಿ, ಅಷ್ಟು ಎಲ್ಲ ನಮ್ಗೆ ಕೊಡ್ತಾರೆ. ನಾವು ಎಲ್ಲ ಈ ಸೂಪರ್ ಮಾರ್ಕೆಟನ್ನು ಸುತ್ತಾಕಿ ಇಲ್ಲಿ ಅವ್ರು ಏನು ಹೊಸದಾಗಿ ಪ್ರಾಡಕ್ಟನ್ನು ನೀವು ಲಾಂಚ್ ಮಾಡಿರ್ತಾರೆ ನೋಡ್ರಿ, ಅದನ್ನ ಟೇಸ್ಟಿಂಗ್ ಅಂತ ಹೇಳಿ ಅವ್ರು ಕೂಡ ಕೊಡತ್ತಿದ್ರು ಅಲ್ಲಲ್ಲಿ. ಹೀಗಾಗಿ ನಮಗೆ ಅನಿಸಿದ್ದ ಪ್ರಾಡಕ್ಟ್ ಒಳ್ಳೇದಂದ್ರೆ ಜಾಮ್ ಇದ್ದು ರೀ. ಕೆಲವೊಂದು ಫ್ಲೇವರ್ ಜಾಮು ಮತ್ತು ಮಿಕ್ಸ್ಡ್ ಇತ್ತು. ಸೊ ಆ ಜಾಮ್ ಒಂದು ಪರ್ಚೇಸ್ ಮಾಡಿದ್ವಿ. ಅದೇ ರೀತಿ ಕೋಕಮ್ ಫ್ರೂಟ್ ಕ್ರಶ್ ಒಂದನ್ನು ಪರ್ಚೇಸ್ ಮಾಡ್ಕೊಂಡು ಬಂದುಬಿಟ್ಟು ರೀ. ಸೊ ಒಂದು ಒಳ್ಳೆ ಪ್ಲೇಸ್ ಅನ್ಬೋದು ನಾವು ವಿಸಿಟ್ ಮಾಡಲಿಕ್ಕೆ. ನೀವೇನಾದರೂ ಆ ಕಡೆ ಪಂಚಗನಿ ಸೈಡ್ ಹೋಗಿದ್ರೆ ಈ ಪ್ಲೇಸ್ಗೂ ಕೂಡ ವಿಸಿಟ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಎಕ್ಸಿಟ್ ಪ್ಲೇಸಲ್ಲಿ ಅವ್ರು ಖಾಕ್ರಾ ಏನು ರೆಡಿ ಮಾಡ್ತಾರೆ ನೋಡಿದ್ರೆ ಲೈವ್ ಅಲ್ಲೇ ನಾವು ನಿಂತು ನೋಡ್ಬೋದಿತ್ತು. ಸೊ ಈ ರೀತಿಯಾಗಿ ಅಲ್ಲಿ ಖಾಕ್ರಾ ಕೂಡ ರೆಡಿ ಆಗತ್ತಿದ್ದು ರೀ. ಅದನ್ನು ನೋಡಿ ಕೂಡ ಭಾಳ ಖುಷಿ ಆಯಿತು. ಇನ್ನೂ ಹಾಗೆ ನನ್ನ ಚಾನಲ್ ಜೀವಾಗಮನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.